ನಮ್ಗೆ ಒಳ್ಳೆ ರೀತಿಯಿಂದ ಅನುಕೂಲ ಆಗಿದೆ. ಈಗ ಉಳ್ಳಾಗಡ್ಡಿ ನಾವು ಗಾದಿಗೆ ಕಟ್ ಹಾಕೋದಕ್ಕೆ ಇದಕ್ಕೆ ಭಾಳ ಡಿಫ್ರೆಂಟ್ ಇದೆ. ಯಾಕೆ ಗಾದಿ ಕಟ್ ಹಾಕಿದ್ರೆ ತಡಪತ್ರಲ್ಲಿ ನೀರು ಇಳಿದು ಪೂರ್ತಿ ಕೆಡ್ತಾವ ಗಡ್ಡಿಗಳು ನಮ್ಮ ಸರ್. ಇದ್ರ ರೀತಿ ಇದು ಹಾಕಿದ್ರು ಎಲ್ಲ ಕಡೆ ಗಾಳಿ ಆಡ್ತಾವ್ರೆ, ಮ್ಯಾಗ್ನು ಗಾಳಿ ಆಡ್ತಾವ, ತೆಳಗನು ಗಾಳಿ ಆಡ್ತಾವ, ಒಟ್ಟ ಗಡ್ಡಿ ಕೆಡಲ್ಲ. ಇದ್ರ ರೀತಿ ಒಟ್ಟ ಉಳ್ಳಾಗಡ್ಡಿ ಕೆಳಗನು ಗ್ಯಾಪ್ ಅದ, ಕೆಳಗನು ಗ್ಯಾಪ್ ಅದ ಸರ್. ಒಂದು ಫೀಟ್ ಕೆಳಗನು ಇದು ಹಾಕೋರ್ ಗ್ಯಾಪ್ ಅದ ಒಟ್ಟನೆ. ಒಟ್ಟ ಗಡ್ಡಿನೇ ಕೆಟ್ಟಿಲ್ಲ ಸರ್ ಈ ವರ್ಷ. ಒಟ್ಟನೆ ನಾಟಿಗೆ ಒಂದೇ ಐದವ ನಮ್ಮಲ್ಲಿ ಉಳ್ಳಾಗಡ್ಡಿ ಒಟ್ಟ ಸರ್. ಇದು ಮಳೆ ಹೆಚ್ಚಾಗಿ ನಾಟಿಗೆ ಅದಾವ ಸರ್. ಒಟ್ಟ ಮಳೆ ಹೆಚ್ಚಾಗಿದ್ದಿಲ್ಲ ಅಂದ್ರೆ ಉಳ್ಳಾಗಡ್ಡಿ ಒಳ್ಳೆ ಕ್ವಾಲಿಟಿದಾಗ ಇರ್ತದೆ ಸರ್. ಇದ್ರಾಗ ಎಷ್ಟು ಅಳತೆ ಇದೆ ಉದ್ದಾಗಲೇ ಇದು ಸರ್? ಇದು ಅಗ್ಲಿಗೆ 25 ವರ್ಷ, ಉದ್ದಿಗೆ 40 ಸರ್. ಇದು ಒಳಗೆ ಈಗ ಆಲ್ರೆಡಿ ಬೆಳೆದಂಥ ಉಳ್ಳಾಗಡ್ಡಿ ಸ್ಟೋರ್ ಮಾಡಿದ್ದೀರಿ ನೀವು? ಹಾಂ ಸರ್, ಮಾಡಿದ್ದೀನಿ ಸರ್. 350-60 ಪ್ಯಾಕೆಟ್ ಇದ್ದಾರೆ ಸರ್ ಒಟ್ಟು ಟೋಟಲ್. ಓಕೆ ಓಕೆ ಓಕೆ. ಒಟ್ಟು ಇಷ್ಟು ಖಾಲಿಯಾಗಿ ಇಷ್ಟು ಉಳಿದವ್ರು ಸರ್ ಲಾಸ್ಟಿಗೆ. ಇವೆಲ್ಲಿ ಈ ಥರ ಒಂದೊಂದು ನಾಟಿಗೆ ಬಂದವಲ್ಲ? ಹಾಂ ಸರ್, ಇದು ನಾಟಪತಿ ಒಟ್ರಿ ಸರ್. ಸ್ವಲ್ಪ ವಾತಾವರಣ ತಂಪಿರೋದ್ರಿಂದ ಆತವ್ರು ಸರ್ ಒಟ್ಟಿ ಇವ್ರು. ಓಕೆ ಓಕೆ. ಮೊನ್ನೆ ಸರ್ ಒಂದು 8 ದಿನ ಇತ್ತು ಲಾಸ್ಟ್ ಖಾಲಿಯಾಗಿ ಸರ್ ನಮ್ಮಲ್ಲಿ ಉಳ್ಳಾಗಡ್ಡಿ. ಇಲ್ಲಿ ತನಕ ಒಟ್ಟ ಉಳ್ಳಾಗಡ್ಡಿ ನೀಡಲ್ಲ ಸರ್. ಇದು ನೋಡ್ರಿ, ನಾನು ಜನವರಿ 29ಕ್ಕೆ ಹಚ್ಚಿನಿ ಸರ್ ಉಳ್ಳಾಗಡ್ಡಿ. ಇದು ಓಕೆ. ಈ ನಾಳೆ ಜನವರಿ 29ಕ್ಕೆ 1 ವರ್ಷ ಆಯ್ತು ಸರ್ ಉಳ್ಳಾಗಡ್ಡಿ ಹಚ್ಚಿ. ಓಕೆ. 6 ತಿಂಗಳು ಉಳ್ಳಾಗಡ್ಡಿ ತಾಳ್ತಾ ಯಾವಾಗಲೂ ರೀ. 1 ವರ್ಷಕ್ಕೆಲ್ಲ ಇದ್ರಾಗ ಹಾಕಿನತ್ತ ತಾಳ್ಕೆ ಬಂದ್ರು ಸರ್ ನಮಗೆ ಇದು. ಓಕೆ. ನೀವು ಇದ್ರ ಬಗ್ಗೆ ಮಾಹಿತಿ ಹೇಗೆ ತೊಗೊಂಡ್ರಿ? ಇದ್ರ ಬಗ್ಗೆ ಮಾಹಿತಿ ಸರ್ ನಾನು ಯೂಟ್ಯೂಬ್ದಾಗ ನೋಡಿದ್ರು ಸರ್ ಮೊದಲೇ. ಮೊದಲು ನೋಡಿದಾಗ ನಮ್ಮ ಬಾಬಾರು ತೋಟಗಾರಿಕೆ ಇಲಾಖೆ ಒಂದು ಸಾರಿ ಭೇಟಿ ಆಗಿದ್ರು ಸರ್. ಈಗ ಅಪ್ಲಿಕೇಶನ್ ಹಾಕೋಣ ಈ ಟೈಪ್ ಮಾಡ್ಬೇಕಂತ ಸರ್ ಜಡಪ್ ಸರ್ ನಮಗೆ ಇದು ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರು ಹೆಂಗೆ ಹೇಳ್ಯಾರ ಅದೇ ಪದ್ಧ ಪ್ರಕಾರ ಮಾಡಿದ್ದಾರೆ ಸರ್. ಓಕೆ. ಅದಕ್ಕೆ ಸಹಾಯಧನ ಎಷ್ಟು ಸಿಕ್ಕುತ್ತಾ? 1 ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ ಸರ್ ನಮ್ಗೆ. ಜಮಾ ಆಗಿದ್ರಿ? ಜಮಾ ಆಗಿದೆ ಸರ್ ಅಕೌಂಟಿಗೆ. ನೀವು ಎಷ್ಟು ಖರ್ಚು ಮಾಡಿರಿ ಸರ್? ಇದಕ್ಕೆ ಅಷ್ಟೇ 3.5 ಲಕ್ಷ ರೂಪಾಯಿ ಖರ್ಚು ಮಾಡೀನಿ ಸರ್ ನಾನು. ಓಕೆ. 3.5 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಅಂದರೆ ಅನುಕೂಲ ಆಗಿದೆ? ಅನುಕೂಲ ಆಗಿದೆ ಸರ್, ಭಾರಿ ಅನುಕೂಲ ಆಗಿದೆ. ಈಗ ಎಷ್ಟು ಉಳ್ಳಾಗಡ್ಡಿ ಸ್ಟೋರ್ ಮಾಡ್ತೀರಿ ಇದ್ರಾಗ ಪ್ರತಿ ಸಲ? ಪ್ರತಿ ಸಲ ಸರ್ 2 ಸೈಡ್ ಒಂದು 600 ಪ್ಯಾಕೆಟ್ ತನಕ ಇದು ಆಗ್ತದೆ ಸರ್. ಈಚೆ ಕಡೆ 300 ಸರ್, ಆಚೆ ಕಡೆ 300 ಪ್ಯಾಕೆಟ್ 2 ಕಡೆ ಸರ್. ಆಮೇಲೆ ಇದೆಲ್ಲ ಗ್ರೀನ್ ಕಲರ್ ನೆಟ್ ಎಲ್ಲ ಹಾಕೊಂಡಿದ್ದೀರಿ ಸರ್? ಮಳೆಗೆ ಇಡಿಸಲು ಸಿಡಿ ಬರ್ತದೆ ಹಾಕೊಂಡಿದ್ದೀವಿ ಸರ್. ಇದು ಮತ್ತು ಒಳಗೆ ನೀರು ಇದು ಈ ಥರ ಗೇಟ್ ಮಾಡ್ಕೊಂಡ್ರಿ? ಗೇಟ್ ಮಾಡ್ಕೊಂಡಿದ್ದೀವಿ ಸರ್. 2 ಕಡೆ ಗೇಟ್ ಮಾಡಿಕೊಂಡು ಯಾವುದೋ ಪ್ರಾಣಿಗಳು ಏನು ಬರ್ಲಾರ್ದಂಗೆ ಸರ್ ಬುಡಕ್ಕೆ ಜಾಲರಿ ಸುದ್ದಿ ಹೊಡ್ಕೊಂಡು ಏನೋ ಬೆಕ್ಕ ಹತ್ತಕ್ಕೆ ಏನೋ ಬರ್ಲಾರ್ದಂಗೆ ಸೈಡಿಗೆ ನೋಡಿ ಒಳಗೆ ಏನೋ ಹುಳ ಹುಟ್ಟಿ ಬರ್ಲಾರ್ದಂಗೆ ಸೈಡಿಗೂ ಒಟ್ಟು ಇದು ಹೊಡ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ಬಾಕ್ಸ್ 2 ಕಡೆ ಮಾಡ್ಕೊಂಡ್ರಿ? ಕಡೆ ಮಾಡ್ಕೊಂಡಿದ್ದೀವಿ ಸರ್. ಎಷ್ಟು ಫೀಟ್ ಇದೆ ಅಂತರಲ್ಲಿ? ಇದರಲ್ಲಿ ಎಷ್ಟು ಬಿಡ್ತದೇನ್ರಿ ಇದು? 4 ಫೀಟ್ ಅದ ಇದು ಸರ್? ಒಳಗೆ 5 ಫೀಟ್ ಅದ ಸರ್. ಇದು 5 ಫೀಟ್. ಹಿಂಗೆ ಹೈಟಿಗೆ ಎಷ್ಟು ಮಾಡ್ಕೊಂಡ್ರಿ? 6 ಫೀಟ್ ಅದ ಸರ್ ಹೈಟಿಗೆ. ಇದು ತೆಗೀರಿ, ಇದು ನೋಡೋಣ. ಈ ಥರ ಇದಕ್ಕೆ ಒಂದು ಗೇಟ್ ಮಾಡ್ಕೊಂಡು ಓಪನ್ ಮಾಡಿದ್ದೀರಿ? ಒಳಗೆ ಸ್ಟಾಕ್ ಮಾಡ್ಕೋತ ಹಿಂಗೆ ಬಂದ್ಬಿಡ್ತೀವಿ ಸರ್. ಓಕೆ ಓಕೆ. ಸ್ಟ್ರೆಂತ್ ಹಿಡಿಯಪ್ಲಿ ಆ್ಯಂಗಲ್ಗಳೆಲ್ಲ ಕೂಡಿಸ್ಕೊಂಡಿದ್ದೀರಿ? ಒಂದೊಂದು ಫೀಟಿಗೆ 1 ಫೀಟ್ 1.5 ಫೀಟಿಗೆ ಒಂದು ಆ್ಯಂಗಲ್ ಕೂಡಿಸ್ಕೊಂಡಿದ್ದೀರಿ. ಭಾಳ ಮಜಬೂತ್ ಆಗಿದೆ. ಸೈಡಿಗೂ ಆ್ಯಂಗಲ್ಗಳು ಭಾಳ ಚೆನ್ನಾಗಿ ಕೂಡಿಸ್ಕೊಂಡಿರಿ. ಫುಲ್ ಹೆವಿ ಹಾಕಿದಾರೆ ಸರ್ ಒಟ್ಟನೇ. ಪರ್ಮಿಟ್ ಇರಬೇಕಲ್ಲ ಸರ್ ಇದು. ಓಕೆ ಓಕೆ ಮಾಡಬಾರ್ದು ಸರ್ ಇದು. ಓಕೆ ಓಕೆ ಓಕೆ. ಒಳಗಡೆ ಅಂತ ತೆಗಿಲಕ್ಕೆ ಸರ್ ಮುಂದಿಲ್ಲಿ ಅದು ಕೀಲಿ ಹಾಕಿ ಬಿಡ್ತೀರಿ ಸರ್. ಎಲ್ಲ ತುಂಬ ಟೈಮಿಗೆ ಅಂದ್ರೆ ಇಲ್ಲಿದೆ ಬಾಕಲು ಬಿಟ್ಟು ಇಲ್ಲಿ ತೊಗೊಂಡ್ಬಿಡ್ತಾರೆ ಸರ್. ಮಳೆ ಮಾಡಿ ಹೊರಗೆ ಇದು ಇರ್ತಲ್ಲ ಸರ್, ಅದ್ರಕ್ಕೆಲ್ಲ ಇಲ್ಲಿ ಒಳಗೊಂದು ಈ ಕಡೆಂದು ಆ ಕಡೆ 2 ಗೇಟ್ ಬಾಕಲು ಬಿಟ್ಟು ಆ ಕಡೆ ಒಂದು ಗೇಟ್ ಮಾಡಿರಿ. ಈಗ ನಾಳೆ ನಾವು ಬೆಳೆದ್ರು ಸರ್ ಇಲ್ಲಿ ಹಿಂಗೆ ಗಾಡಿ ಹೊಡ್ಕೊಂಡು ಓಕೆ ಸೀದಾ ಗಾಡಿ ಒಳಗೆ ತಂದುಬಿಟ್ರೆ ಅಂದ್ರೆ ಸೀದಾ ಗಾಡಿ ತೊಗೊಂಡ್ರೆ ಸರ್ ಇದ್ರ ಒಳಗೆ ಇಲ್ಲಿ ಹಾಕ್ಬಿಡ್ತಾರೆ ಸರ್ ಗಾಡಿ ಅಂದ್ರೆ. ಓಕೆ ಓಕೆ ಓಕೆ. ಆಮೇಲೆ ಬಾಕಿ ಟೈಮ್ನಲ್ಲೆಲ್ಲ ಯಾವ ಥರ ಯೂಸ್ ಮಾಡ್ಕೋತೀರಿ ಸರ್? ಬಾಕಿ ಟೈಮ್ದಲ್ಲಿ ಇಲ್ಲಿ ಏನು ಮಾಡಲ್ಲ ಸರ್. ಒಳಗ ಇದು ಬದನೆಕಾಯಿ ಟಮಾಟೆ ಅದು ಬೆಳಿತಾರೆ ಸರ್ ನಾವು. ಅಲ್ಲೇ ತಂದು ಇಲ್ಲಿ ಇದು ಹಾಕೋತೀವಿ ಸರ್ ಪೂರ್ತಿನ ಇಲ್ಲಿ. ಓಕೆ. ಇಲ್ಲೇ ಬಾಜು ಬದನೆಗಿಡ ಸರ್, ಇಲ್ಲೇ ತಂದು ಸರ್ತಿ ಇಲ್ಲೇ ಹಾಕಿದೇವ್ ರೀ. ಒಂದಿನ ಸ್ಟಾಕ್ ಇಟ್ಟು 2 ದಿನ ಬಿಟ್ಟು ಮಾರ್ಕೆಟಿಂಗ್ 1 ದಿನ ಬಿಟ್ಟು ಹೋಯ್ತಿದ್ದೇವೆ ರೀ. ಓಕೆ ಓಕೆ. ಇವತ್ತು ಕಡ್ದೆ ಒಂದು ಮಳೆಗಿನ ಹೆಚ್ಚ ಕಡೆ ಬರ್ತಂದು ಸರ್, ಏಟ್ ಆತ ಅದಟ್ಟು ತೊಗೊಂಡ್ಕೊಂಡು ಹೋಗ್ಬಿಡ್ತೀವಿ ಸರ್ ಇಲ್ಲಿ. ಬದನೆಕಾಯಿ ಟಮಾಟೆ ಅದೆಲ್ಲ ಹಚ್ತಿದ್ದೀವಿ ರೀ. ಒಟ್ಟಾರೆ ನಿಮಗೆ ಇದೆಲ್ಲ ಅನುಕೂಲ ಆಗಿದೆ? ಭಾಳ ಅನುಕೂಲ ಇದೆ ಸರ್ ಇದರಿಂದ ಎಲ್ಲ. ಹೇಳಿ ಸರ್, ರಾಷ್ಟ್ರೀಯ ತೋಟಗಾರಿಕೆ ಇಲಾಖೆನಿಂದ ನಮಗೆ ಉಳ್ಳಾಗಡ್ಡಿ ಶೆಡ್ ತುಂಬ ಇದು ಆಗಿದೆ. ಅದರಂತೆ 1 ಲಕ್ಷ ರೂಪಾಯಿ ಸಬ್ಸಿಡಿ ಹಣ ಸಿಕ್ಕಿದೆ. ಇದರಂತೆ ತೋಟಗಾರಿಕೆ ಇಲಾಖೆನಿಂದ ನಮ್ಮ ಸರ್ಗಳಿಗೆ ತುಂಬ ಹೃದಯ ಧನ್ಯವಾದಗಳು ಇಷ್ಟಪಡಿಸ್ತೀನಿ ನಾನು. ಓಕೆ, ಧನ್ಯವಾದ. ತೋಟಗಾರಿಕೆ ರಾಷ್ಟ್ರೀಯ ಇಲಾಖೆನಿಂದ